ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಅನ್ನು ನೀಡಿದೆ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರವಾದಂತಹ ಬೆಂಗಳೂರು ದಕ್ಷಿಣದಲ್ಲಿ 12,719 ಜನ ಯೋಜನೆಯಿಂದ ಔಟ್ ಆಗಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ 6,624 ಮೃತರು ಪತ್ತೆಯಾಗಿದ್ದಾರೆ. ಆದರೆ ಮೃತರ ಖಾತೆಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಜಮೆಯಾಗ್ತಾ ಇತ್ತು. ಹಾಗಾಗಿ ಇವರನ್ನ ಈಗ ಮತ್ತೆ ಕೈ ಬಿಡಲಾಗಿದೆ. ಫಲಾನುಭವಿ ಪಟ್ಟಿಯಲ್ಲಿ 4,800 ಮಹಿಳೆಯರು ಐಟಿ ಹಾಗೂ ಜಿಎಸ್ಟಿ ತೆರಿಗೆ ಪಾವತಿಯನ್ನ ಮಾಡ್ತಾ ಇದ್ರು. ಅವರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗಿದೆ. ಜೊತೆಗೆ ಆಧಾರ್ ಸೀಡಿಂಗ್ ಮಾಡದಂದ್ರೆ ಆಧಾರ್ ನಂಬರ್ ಅನ್ನ ಲಿಂಕ್ ಮಾಡಿಸದ 1,295 ಜನರಿಗೂ ಕೂಡ ಸೌಲಭ್ಯ ಸಿಗ್ತಾ ಇತ್ತು. ಇವರೆಲ್ಲರನ್ನು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗಿದೆ. ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಪರಿಶೀಲನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ಅಕ್ರಮ ಬಯಲಾಗಿದೆ. ಯೋಜನೆಯಲ್ಲಿ ಅರ್ಹರಲ್ಲದವರ ವಿರುದ್ಧ ಇಲಾಖೆ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದೆ. ಕೇವಲ ಇದು ಬೆಂಗಳೂರು ದಕ್ಷಿಣದಲ್ಲಿ ಮಾತ್ರವಲ್ಲ, ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲದವರನ್ನ ಕೈಬಿಡುವಂತಹ ಪ್ರಕ್ರಿಯೆ ಚುರುಕುಗೊಂಡಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗುವಂತರು ಐಟಿಯನ್ನ ಅಂದ್ರೆ ಆದಾಯ ತೆರಿಗೆಯನ್ನ ಪಾವತಿ ಮಾಡುವಂತಿಲ್ಲ ಹಾಗೂ ಜಿಎಸ್ಟಿಯನ್ನ ಕಟ್ಟುವಂತಿಲ್ಲ. ಇವರು ಈ ಯೋಜನೆಗೆ ಅರ್ಹರಲ್ಲ. ಆದರೂ ಕೂಡ ಐಟಿ ಫೈಲ್ ಮಾಡ್ತಿರೋರು ಹಾಗೂ ಜಿಎಸ್ಟಿ ಪಾವತಿ ಮಾಡ್ತಿರುವಂತವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರು. ಮೃತಪಟ್ಟವರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗ್ತಾ ಇತ್ತು. ಹಾಗಾಗಿ ಇದೀಗ 6,624 ಮೃತರನ್ನ ಜೊತೆಗೆ ಆಧಾರ್ ಲಿಂಕ್ ಮಾಡದವರನ್ನ ಹಾಗೂ ಐಟಿ ಜಿಎಸ್ಟಿ ತೆರಿಗೆ ಪಾವತಿ ಮಾಡ್ತಿರುವಂತಹ ಮಹಿಳೆಯರನ್ನ ಈ ಯೋಜನೆಯಿಂದ ಕೈಬಿಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ತವರು ಕ್ಷೇತ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅಕ್ರಮವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಅರ್ಹರಲ್ಲದವರ ಅಕೌಂಟ್ಗಳಿಗೂ ಕೂಡ ಹಣ ಜಮೆಯಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ಪ್ರತೀಕ್ಷಾ, ಏನು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು, ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ರಾಜ್ಯದಲ್ಲಿ 1,20,00,000 ಮಂದಿ ಮಹಿಳೆಯರು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಖಾತೆಗೆ ನೇರವಾಗಿ 2,000 ರೂಪಾಯಿಯನ್ನು ಇಲ್ಲಿ ಜಮೆ ಮಾಡಲಾಗುತ್ತೆ. ಅದೇ ರೀತಿ ಏನು ರಾಜ್ಯದಲ್ಲಿ ಅನರ್ಹರಲ್ಲದಿದ್ದವರು ಈ ಯೋಜನೆಯ ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇದ್ರು. ಇದನ್ನು ಏನು ಹಲವು ಬಾರಿ ಈ ಕುರಿತಂತೆ ಆರೋಪಗಳು ಕೇಳಿ ಬಂದಿದ್ದು. ಹೀಗಾಗಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಈ ಕುರಿತಂತೆ ತನಿಖೆ ನಡೆಸಲು ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರನ್ನು ಇದನ್ನು ಕಂಡುಹಿಡಲಿಕ್ಕೆ ಅಂದರೆ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ನೇಮಕ ಮಾಡಿದರು. ಆ ಏನು ಮಾಹಿತಿ ಏನು ಹೊರಬಿತ್ತು ಅದರ ಆಧಾರದ ಮೇಲೆ ಈಗಾಗಲೇ ಏನು 12,000 ಮಂದಿ ಈ ಒಂದು ಯೋಜನೆಯಲ್ಲಿ ಅನರ್ಹರಿದ್ದಾರೆ. ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈ ಅನರ್ಹರನ್ನು ಪತ್ತೆ ಹಚ್ಚಲಾಗಿದೆ. ಇದರಲ್ಲಿ GSTಯನ್ನು ಪಾವತಿವರಿಸುವಂತಹ ಕೂಡ 4,000 ಮಂದಿ ಇದ್ದು ಅವರು ಕೂಡ ಈ ಯೋಜನೆಯನ್ನು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಏನು ಆಧಾರ್ ಲಿಂಕ್ ಮಾಡಿಲ್ಲ ಅವರು ಕೂಡ ಈ ಯೋಜನೆಯನ್ನು ಉಪಯೋಗ ಪಡ್ಕೊಳ್ತಾ ಇದ್ರು. ಹೀಗಾಗಿ ಈಗ ಸದ್ಯದಲ್ಲಿ ಏನು 12,000 ಮಂದಿ ಕೇವಲ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತ್ರ ಕಂಡುಹಿಡಿದು, ಇದೇ ರೀತಿ ರಾಜ್ಯಾದ್ಯಂತ ಎಷ್ಟು ಮಂದಿ ಇದ್ದಾರೆ, ಏನು ಅನರ್ಹರಲ್ಲಿ ಇದ್ದವರು ಕೂಡ ಈ ಒಂದು ಯೋಜನೆಯನ್ನು ಫಲವನ್ನು ಪಡ್ತಾ ಇದ್ದಾರೆ. 2,000 ಮಹಿಳೆಯರ ಅಭ್ಯುದಯಕ್ಕಾಗಿ ಸರ್ಕಾರ ಏನು ನೀಡ್ತಾ ಇದೆ, ಇದನ್ನು ಉಪಯೋಗ ಪಡ್ಕೊಳ್ಳೋರು ಮಾತ್ರ ಇದನ್ನು ಬಳಸ್ಕೋಬಹುದಾಗಿತ್ತು. ಆದರೆ ಅನರ್ಹರಲ್ಲದೆ ಇದ್ದವರು ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಇದೇ ರೀತಿ ಏನು ಕುಲಂಕುಷವಾಗಿ ಪರಿಶೀಲನೆ ಮಾಡಿದರೆ ರಾಜ್ಯಾದ್ಯಂತ ಇನ್ನಷ್ಟು ಅನರ್ಹರ ಪಟ್ಟಿ ಹೊರಬೀಳುವ ಸಾಧ್ಯತೆ ಇದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಬರ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.